ತುಮಕೂರು ಜಿಲ್ಲೆ ಶಿರಾ ನಗರಸಭಾ ವ್ಯಾಪ್ತಿಯಲ್ಲಿ ಬರುವ ಹಲವು ವಾರ್ಡ್ಗಳಲ್ಲಿ ಇಂದು ಸುಮಾರು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಕಾರ್ಯಕ್ರಮವನ್ನು ನೆರವೇರಿಸಿದ ದೆಹಲಿ ವಿಶೇಷ ಪ್ರತಿನಿಧಿ ಟಿ.ಬಿ. ಜಯಚಂದ್ರರವರು. ಈ ಸಂದರ್ಭದಲ್ಲಿ ನಗರಸಭಾ ಅಧ್ಯಕ್ಷ ಜೀಶಾನ್ ಮೊಹಮ್ಮದ್, ನಗರಸಭಾ ಉಪಾಧ್ಯಕ್ಷರಾದ ಲಕ್ಷ್ಮೀಕಾಂತ್, ನಗರಸಭಾ ಆಯುಕ್ತ ರುದ್ರೇಶ್ ಸೇರಿದಂತೆ ಹಲವಾರು ನಗರಸಭಾ ಸದಸ್ಯರು, ಮುಖಂಡರು ಈ ಕಾರ್ಯಕ್ರಮದಲ್ಲಿ ಸಾಥ್ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ದೆಹಲಿ ವಿಶೇಷ ಪ್ರತಿನಿಧಿ ಟಿ.ಬಿ. ಜಯಚಂದ್ರರವರು, ಮುಂದಿನ ದಿನಗಳಲ್ಲಿ ಶಿರಾ ನಗರಕ್ಕೆ ರೈಲ್ವೆ ಕಾಮಗಾರಿ, ಉತ್ತಮವಾದ ರಸ್ತೆ, ಸಿಸಿ ಕ್ಯಾಮೆರಾ, ಸಿಗ್ನಲ್, ಹಲವಾರು ಕಾರ್ಯಕ್ರಮಗಳಿಗೆ ಚಾಲನೆ ನೀಡುವುದಾಗಿ ಭರವಸೆ ನೀಡಿದರು. ಶಿರಾ ಬಹುತೇಕವಾಗಿ ಜಿಲ್ಲೆ ಆಗಬೇಕು ಅನ್ನೋ ಕೂಗಿದೆ. ಸೊ ಈಗ LED ಅಳವಡಿಸ್ತಾ ಇದ್ದೀರಾ, ಮುಂದಿನ ನಗರ ಅಭಿವೃದ್ಧಿಗೆ ಇನ್ನು ಏನೆಲ್ಲ ರೂಪುರೇಷೆಗಳಿದಾವೆ? ಇನ್ನು 15 ದಿವಸದಲ್ಲೇ ರೈಲ್ದು ಶುರು ಆಗ್ತದೆ. ರೈಲ್ ಶುರು ಆಗ್ತದೆ. ಅದು ದೊಡ್ಡದು. ಅದಕ್ಕೆ ಒಟ್ಟು 1,000 ಕೋಟಿ ಲ್ಯಾಂಡ್ ಅಕ್ವಿಸಿಷನ್ನು 500 ಕೋಟಿ ಚಿಲ್ಲರೆ. ಈಗ ರೈಲ್ವೆ ಸ್ಯಾಂಕ್ಷನ್ ಆಗಿರೋದು 498 ಕೋಟಿ, ಅಂದ್ರೆ 1,000 ಕೋಟಿಗೆ ಹೆಚ್ಚು. ಈಗಾಗಲೇ ಕೆಲಸ ಕ್ಲೀನಿಂಗ್ ಎಲ್ಲ ನಡೀತಾ ಇದೆ. ಇನ್ನೊಂದು 15 ದಿವಸದಲ್ಲಿ ಪ್ರೋಗ್ರಾಮ್ ಮಾಡಿ ಖಾಸಗಿ ಬಸ್ ನಿಲ್ದಾಣ ಕೂಡ ಉದ್ಘಾಟನೆ ಆಗುತ್ತೆ. ಬಹಳಷ್ಟು ದಿವಸದಿಂದ ಈ ಮಧ್ಯಭಾಗದಲ್ಲಿ ಒಂದು ಡಿವೈಡೆನ್ಸಿ ಇದು ಏನಾಗಿದೆ ಅಂದ್ರೆ, ಇದಕ್ಕೆ ನಾವು ಸಿರಾ ಎಂಟ್ರೆನ್ಸ್ ಇಂದ ಹಿಡ್ಕೊಂಡು ಅಲ್ಲಿ APMC ವರೆಗೂ, KSRTC ವರೆಗೂ ಕೂಡ ಒಂದು ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಒಂದು ಎಸ್ಟಿಮೇಟ್ ಮಾಡಿ ಕಳಿಸಿದ್ವಿ. 90 ಕೋಟಿ ಕಳಿಸಿದ್ವಿ. ಅದು ಅಪ್ರೂವಲ್ ಆಗೋಕ್ಕೆ ಅಂತ ಕಾಯ್ತಾ ಇದ್ವಿ. 2-3 ಸರಿ ಹೋಗಿ ನೋಡಿದ್ದೇನೆ. ಅದಾದ ತಕ್ಷಣ ಶುರುವಾಗ್ತದೆ. ಸಿಗ್ನಲ್ಗಳು ಎಲ್ಲಾ ಕಡೆ ಇದಾವೆ, ಇಲ್ಲ ಸಿಗ್ನಲ್ ಇವಾಗ ಒಂದ್ 2-3 ದಿವಸದ ಒಳಗಡೆ ಸ್ಟಾರ್ಟ್ ಆಗುತ್ತೆ. ಬಂದು ನೋಡ್ಕೊಂಡು ಹೋಗಿದ್ದಾರೆ. ಸಿಗ್ನಲ್ ಆಮೇಲೆ 31 ಕ್ಯಾಮೆರಾ, ಸಿಗ್ನಲ್ ಶುರು ಆಗ್ತದೆ. ಕ್ಯಾಮೆರಾ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸಿರಾ ನಗರದಲ್ಲಿ ಸುಮಾರು 2 ಕೋಟಿ ವೆಚ್ಚದಲ್ಲಿ ನಾವು ಇವತ್ತು ಎಲ್ಲ ಉದ್ಘಾಟನೆ ಮಾಡಿದೀವಿ. ಫಸ್ಟ್ ಸ್ಟಾರ್ಟಿಂಗ್ ವಾರ್ಡ್ ನಂಬರ್ 1ರಲ್ಲಿ ನಾವು ಶುದ್ಧ ನೀರಿನ ಘಟಕ ಓಪನ್ ಮಾಡಿದೀವಿ. ನಮ್ಮ ಶಾಸಕರ ಸಮ್ಮುಖದಲ್ಲಿ ವಾರ್ಡ್ ನಂಬರ್ 1ರಲ್ಲಿ ಶುದ್ಧ ನೀರಿನ ಘಟಕ ಓಪನ್ ಮಾಡಿದ್ವಿ. ಆಮೇಲೆ ಇಲ್ಲಿ ವಾರ್ಡ್ ನಂಬರ್ 3 ಶೌಚಾಲಯ, ಇಲ್ಲಿ IB ಪಕ್ಕ ಶೌಚಾಲಯ. ಆಮೇಲೆ IB ಒಳಗಡೆ ನಗರೋತ್ಥಾನದಲ್ಲಿ ಸುಮಾರು 1 ಕೋಟಿ ಚಿಲ್ಲರೆ ವೆಚ್ಚದಲ್ಲಿ ನೀರಿನ ಟ್ಯಾಂಕು, ಸುಮಾರು 10 ಲಕ್ಷ ಲೀಟರ್ ನೀರಿನ ಟ್ಯಾಂಕ್ ಇವತ್ತು ಉದ್ಘಾಟನೆ ಮಾಡಿದ್ದೀವಿ. ಅಲ್ಲಿಂದ ಸ್ಕ್ರೀನ್, ಬುಕಾಪಣ್ಣ ಸರ್ಕಲ್ LED ಸ್ಕ್ರೀನ್ ಒಂದು ಹಾಕಿದ್ದೀವಿ. ಸದ್ಯಕ್ಕೆ 1 ಹಾಕಿದ್ದೀವಿ. ಇನ್ನೂ 2-3 ಹಾಕ್ತಾ ಇದ್ದೀವಿ. ಅಲ್ಲಿಂದ ಹನುಮಾನ್ ಶೆಡ್, ಅಲ್ಲಿ ಸುಮಾರು 25 ಲಕ್ಷದ್ದು ಶಾಸಕರ ಅನುದಾನದಲ್ಲಿ ರೋಡ್ ಗುದ್ಲಿ ಪೂಜೆ ಮಾಡಿದ್ವಿ. ಆಮೇಲೆ ಇಲ್ಲಿ ಅಂಬೇಡ್ಕರ್ ಭವನದಲ್ಲಿ ಸುಮಾರು 122 ಜನಕ್ಕೆ ಅಕ್ಷಯ ಅನಿಲ ಗ್ಯಾಸ್ ವಿತರಣೆ ಮಾಡಿದ್ವಿ ಎಲ್ಲರಿಗೂ. ಆಮೇಲೆ PKSನವ್ರಿಗೂ, ನೀವು ನೋಡ್ತಾ ಇದ್ದೀರಾ, PKSನವ್ರಿಗೂ, ಪೌರ ಕಾರ್ಮಿಕರಿಗೂ ಎಲ್ಲರಿಗೂ ನಾವು ಕಿಟ್, ಸೇಫ್ಟಿ ಕಿಟ್ ಕೊಟ್ಟಿದ್ದೀವಿ. ಎಲ್ಲರಿಗೂ ಕೊಟ್ಟಿದ್ದೀವಿ ನಾವು. ಆಮೇಲೆ ಒಂದು ಬೊಲೆರೋ ವೆಹಿಕಲ್ ಇಲ್ಲೇ ಕಾಣ್ತದೆ, ಒಂದು ಬೊಲೆರೋ, ಒಂದು ಟಾಟಾ AC ಕಸಾದ್. ಇನ್ನೂ ಒಂದು UGD ರೀಸೆಟ್ಟಿಂಗ್ ಮಿಷಿನ್ ಬರ್ತೈತೆ, ಕಾಂಪ್ಯಾಕ್ಟರ್ ಬರ್ತೈತೆ. ಆಮೇಲೆ ಇಟಾಚಿ, ಇದೊಂದು 15 ದಿವಸ ಒಳಗಡೆ ಬರುತ್ತೆ, ಅದನ್ನು ಮಾಡ್ತೀವಿ. ಆಮೇಲೆ ಟ್ರ್ಯಾಕ್ಟ್ರು. ಆಮೇಲೆ ವಾರ್ಡ್ ನಂಬರ್ 1ರಲ್ಲಿ ನಾವು ಡಸ್ಟ್ಬಿನ್ ಕೊಟ್ಟಿದ್ದೀವಿ. ಅದು ಪೂರ್ತಿ 31 ವಾರ್ಡ್, ಎಲ್ಲ 31 ವಾರ್ಡ್ನು ಪ್ರತಿ ಮನೆಗೆ ಹೋಗಿ ವಾರ್ಡ್ ಸದಸ್ಯರ ಸಮ್ಮುಖದಲ್ಲಿ ನಾವು ಪ್ರತಿ ಮನೆಗೆ 2 ಡಸ್ಟ್ಬಿನ್ ಕೊಡ್ತೀವಿ. ಅಷ್ಟು ಮಾಡಿದ್ವಿ. ಯಾಕಂದ್ರೆ ಇವಾಗ 10 ಕೋಟಿ ಕೊಡ್ತಾ ಇದ್ದಾರೆ. ಮುಂದೆ ನಾನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಆಮೇಲೆ ಇದು 10 ಕೋಟಿಯಲ್ಲಿ ಎಲ್ಲೆಲ್ಲಿ ನೆಸೆಸರಿ ಐತೆ, ಎಲ್ಲೆಲ್ಲಿ ಅವಕಾಶ ಐತೆ, ಯಾವುದೇ ವಾರ್ಡ್ ಇರಲಿ, ಅದು ಎಲ್ಲೇ ನೆಸೆಸರಿ ಐತೆ ಅಲ್ಲಿ ನಾವು ಕಾಮಗಾರಿ ನಾವು ಏನ್ ಮಾಡ್ಬೇಕು ಅದು ಮಾಡ್ತೀವಿ. ಕಾಮಗಾರಿ 31 ವಾರ್ಡ್ ಅಭಿವೃದ್ಧಿ ಮಾಡಕ್ಕೆ ನಿಮಗೆ ಅನುಕೂಲ ಆಗುತ್ತೆ ನೋಡ್ರಿ. ಆಗುತ್ತೆ. ಈಗ ನಿಮ್ಮ ಅಧ್ಯಕ್ಷತೆಯಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಹಣ ಬಂದಿದೆ. ಅದೆಲ್ಲ ಡೆಫಿನೆಟ್ಲಿ ಹಣ ಬಂದೈತೆ. ಇವಾಗ 10 ಕೋಟಿ ಬಂದೈತೆ. ನಾವ್ ಏನ್ ಮಾಡ್ಬೇಕು, 31 ವಾರ್ಡ್ ಅಲ್ಲಿ ಎಲ್ಲೆಲ್ಲಿ ಮಾಡ್ಬೇಕು, ಏನ್ ಕೆಲಸ ಮಾಡ್ಬೇಕು ಅಲ್ಲಿ ಮಾಡ್ತೀವಿ. ಆಮೇಲೆ ಇನ್ನೊಂದು ಬಸ್ ಸ್ಟ್ಯಾಂಡ್ ಕೆಲಸನೂ ಮಾಡ್ತಾ ಇದೀವಿ. 1,25,00,000 ನಮ್ ನಗರಸಭೆ ಹಣ, ಅದು ನನ್ನ ನಗರಸಭೆ ನಿಧಿ. ನಗರಸಭೆ ಏನ್ ಕಂದಾಯ ಕಟ್ಟಿದ್ದಾರೆ ಅದೇ ಅಮೌಂಟ್ ಅಲ್ಲಿ ನಾವು ಬಸ್ ಸ್ಟ್ಯಾಂಡ್ ಕೆಲಸ ಮಾಡ್ತಾ ಇರೋದು. ಇನ್ನು ತುಂಬಾ ಕೆಲಸ ಮಾಡೋದು ಇದಾವೆ, ಮಾಡ್ತೀವಿ. 10 ಕೋಟಿ ಅಷ್ಟೇ ಎಲ್ಲ ನೆಸೆಸರಿ ಐತೆ ಅಲ್ಲಿ ನಾವು ಕೆಲಸ ಮಾಡ್ತೀವಿ. ಇವತ್ತೇನು ಶಿರಾ ನಗರ ಬಹಳ ತುಂಬಾ ಟ್ರಾಫಿಕ್ ಸಮಸ್ಯೆ ಎದುರಿಸ್ತಾ ಇದೆ. ಹಾಗಾಗಿ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಶಾಸಕರು, ಕಮಿಷನರ್ ಸೇರಿ ಎಲ್ಲ ಸದಸ್ಯರೆಲ್ಲ ಸೇರಿ ಇವತ್ತು ಮುಂದಿನ ದಿನಗಳಲ್ಲಿ ಟ್ರಾಫಿಕ್ ಸಮಸ್ಯೆ ಒಂದು ಕಂಟ್ರೋಲ್ ತರಬೇಕು ಅಂತ ಹೇಳಿ ಸಿಗ್ನಲ್ ಹಾಕೋಂಥ ಕೆಲಸನ ತಯಾರಿ ಮಾಡ್ತಾ ಇದ್ವಿ. ಜೊತೆಗೆ ನಾಯಿಗಳ ಸಮಸ್ಯೆ ಜಾಸ್ತಿ ಆಗಿದೆ. ಆಲ್ರೆಡಿ ಹಿಡಿದಿದ್ವಿ ನಾವೆಲ್ಲ, ಮತ್ತೆ ಅಷ್ಟು ಹಿಡಿಯೋಂಥ ಕೆಲಸ ಮಾಡ್ತಿದ್ವಿ. ACB ಮಾಡಿಸ್ತೀವಿ. ಮತ್ತು ಏನು APMC ಮಾರ್ಕೆಟ್ನಿಂದ ದರ್ಗಾ ಸರ್ಕಲ್ವರೆಗೂ
CC ಕ್ಯಾಮ್ರಾಗಳನ್ನ ಹಾಕ್ತಾ ಇದೀವಿ. ಯಾಕಂದ್ರೆ ಅಪಘಾತಗಳಾಗ್ಬೋದು, ಕಳ್ತನ ಆಗ್ಬೋದು, ಬೇರೆ ವ್ಯಕ್ತಿಗಳು ಬಂದು ಹೋಗ್ಬೋದು ಅಂಥವನ್ನೆಲ್ಲ ಪತ್ತೆ ಮಾಡಲಿಕ್ಕೆ ಅನುಕೂಲ ಆಗಲಿ ಅಂತೇಳಿ CC ಕ್ಯಾಮ್ರಾ ಹಾಕ್ತಾ ಇದೀವಿ. ಇನ್ನೂ ಹೆಚ್ಚಿನದಾಗಿ ವಿಶೇಷವಾಗಿ ಇಡೀ ನನ್ನ ಪ್ರಕಾರ ತುಮಕೂರು ಜಿಲ್ಲೆಯಲ್ಲಿ ಎಲ್ಲೂ ಈ ಥರ LED ಸಿಸ್ಟಮ್ ಅಳವಡಿಸಿಲ್ಲ. ಶಿರಾ ನಗರಸಭೆಯಲ್ಲಿ ಏನು ನಡೆದಿದೆ, ಏನಿಲ್ಲ, ಏನು ಮಾಹಿತಿ ಬೇಕು ಅನ್ನೋದನ್ನು ಪಬ್ಲಿಕ್ಕಾಗಿ ನಿಂತ್ಕೊಂಡು ನೋಡ್ಬೋದು, ಮತ್ತು ಬಂದು ಕೇಳ್ಬೋದು ನಮ್ಮನ್ನ ಪ್ರಶ್ನೆನ. ನೀವು ಹಿಂಗೆ ತೋರಿಸ್ತಾ ಇದ್ರೆ ಆಗ್ತಾ ಐತಾ ಇಲ್ವ ಅಂತ ಹೇಳಿ ಸಾರ್ವಜನಿಕರು ನಮ್ಮನ್ನು ಪ್ರಶ್ನೆ ಮಾಡೋಂಥ ಒಂದು ಅದ್ಭುತವಾದಂಥ ಕೆಲಸ ನಮ್ಮ ಮಾಡಿದ್ವಿ. ಅದನ್ನು ಜನ ಉಪಯೋಗಿಸ್ಕೊಂಡ್ಬಿಟ್ರೆ ನಗರಸಭೆಗೂ ನಮಗೂ ಅವರಿಗೆ ಉತ್ತಮವಾದಂಥ ಸಂಬಂಧ ಆಗ್ತೈತೆ, ಮತ್ತು ಅಭಿವೃದ್ಧಿ ಕೆಲಸ ಮಾಡೋಕ್ಕೂ ಅನುಕೂಲ ಆಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಡಾಕ್ಟರ್ BR ಅಂಬೇಡ್ಕರ್ ಉದ್ಯಾನದ ಬಳಿ 22 ಲಕ್ಷ ರೂಪಾಯಿದು ಶೌಚಾಲಯ ಕಟ್ಟಡ ಉದ್ಘಾಟನೆ. ಶಿರಾ ನಗರಸಭೆಯ ವ್ಯಾಪ್ತಿಯ ಬುಕ್ಕಾಪಟ್ಟ ಸರ್ಕಲಲ್ಲಿ ISC ಅಡಿಯಲ್ಲಿ ಮಾಹಿತಿ ತಂತ್ರಜ್ಞಾನಕ್ಕೋಸ್ಕರ LED ಅಳವಡಿಕೆ 9 ಲಕ್ಷ. ನಗರಸಭೆಯ ವ್ಯಾಪ್ತಿಯ ಮನೆ ಕಸ ಸಂಗ್ರಹಣೆಗಾಗಿ ಆಟೋ ಟಿಪ್ಪರ್ ವಾಹನ ಚಾಲನೆ 7 ಲಕ್ಷ. ನಗರಸಭೆ ವ್ಯಾಪ್ತಿಯ ಮನೆ ಕಸ ಸಂಗ್ರಹಣೆಗಾಗಿ ಬುಲೋರೋ ವೆಹಿಕಲ್ 11 ಲಕ್ಷ 5,000. ನಗರಸಭೆ ವ್ಯಾಪ್ತಿಯ ವಾರ್ಡ್ ನಂಬರ್ 1ರಿಂದ 31ರವರೆಗೆ ಒಣಕಸ ಮತ್ತು ಹಸಿ ಕಸಕ್ಕೆ ನಾಗರಿಕರಿಗಾಗಿ ಡಸ್ಟ್ಬಿನ್ ವಿತರಣೆ ಕಾರ್ಯಕ್ರಮ ಮತ್ತು ಸಮುದಾಯ ಕಾರ್ಯಕ್ರಮದಲ್ಲಿ 7.5 ಅಡಿಯಲ್ಲಿ ನಗರಸಭೆ ವ್ಯಾಪ್ತಿಯ ಬುಡಕಟ್ಟು ಜನಾಂಗದ ಅನಿಲ ಸಂಪರ್ಕ ವಿತರಣೆ ಕಾರ್ಯಕ್ರಮ 8 ಲಕ್ಷ. ಸಮುದಾಯ ಕಾರ್ಯಕ್ರಮದಲ್ಲಿ 21.1 ಅಡಿಯಲ್ಲಿ ಸ್ವಚ್ಛತೆಯ ಕರ್ತವ್ಯ ನಿರ್ವಹಿಸಕ್ಕಾಗಿ ಪೌರ ಕಾರ್ಮಿಕರ ಸುರಕ್ಷೆಯ ಕಿಟ್ ವಿತರಣೆ ಕಾರ್ಯಕ್ರಮ 2,40,000. ಒಟ್ಟು ಏನಾಗಿದೆ, ನಾವು ನಗರಸಭಾ ಅಧ್ಯಕ್ಷರು ಬಂದ ಮೇಲೆ ಶಿರಾ ನಗರಸಭೆಯಲ್ಲಿ ಕೋಟ್ಯಾಂತರ ರೂಪಾಯಿ ಕೆಲಸ ಆಗ್ತಾ ಇದೆ. ಜಯಚಂದ್ರ ಸಾಹೇಬ್ರವರು ನಮ್ಮ ವಾರ್ಡಿಗೆ ಬಂದಿರೋದು ಒಂದು ಖುಷಿ. ಅವ್ರಿಗೆ ನಾವು ವೆಲ್ಕಮ್ ಮಾಡ್ಕೊಂತೀವಿ ನಮ್ಮ ವಾರ್ಡ್ಗೆ. ಮೊದಲನೇದಾಗಿ ಫಸ್ಟ್ ಟೈಮ್ ಗುದ್ಲಿ ಪೂಜೆ ಮಾಡ್ತಾ ಇದ್ದೀವಿ ನಾವು ಸದಸ್ಯರಾದ್ಮೇಲೆ ಸಾಹೇಬ್ರ ಜೊತೆಗೆ. ಸರ್, ನಿಮ್ಮ ಆಶೀರ್ವಾದದಿಂದ ಇವತ್ತು ಹನುಮಾನ್ ಶೆಡ್ ರೋಡ್ ಇದು ತುಂಬಾ ಬೇಡಿಕೆ ಆದಂತದ್ದು. ಈಗ ನಾವು ಕಂಡಂಗೆ ಬಾಲಾಜಿ ನಗರದಲ್ಲಿ ಒಂದು ಮೋರ್ ಇದೆಯಲ್ಲ, ಯಾರು ತ್ಯಾಗರಾಜಪ್ಪ ಅವ್ರ ಮನೆ ರೋಡ್ ಮತ್ತೆ ಬಾಲಾಜಿ ನಗರ ಎಂಟ್ರೆನ್ಸ್ ರೋಡ್, ಇದು ಮೇನ್ ರೋಡ್ಗಳು. ಇಲ್ಲಿ ಜಾಸ್ತಿ ಜನ ಓಡಾಡ ಅಂತ ಜಾಗಗಳಾಗಿತ್ತು. ಇವು ನಮ್ಗೆ ಬಾಲಾಜಿ ನಗರಕ್ಕೆ ಮೇನ್ ರೋಡ್ಗಳಾಗಿತ್ತು. ಸೊ ಇದು ಒಂದು ಬಾಕಿ ಇತ್ತು. ಸಾಹೇಬ್ರು ಆಶೀರ್ವಾದದಿಂದ ಇವತ್ತು ರೋಡ್ ಚರಂಡಿ ಆಗ್ತಿದೆ. ನನ್ನ ವಾರ್ಡಿನ ಜನಕ್ಕೆ ಅನುಕೂಲ ಮಾಡ್ಕೊಡ್ತಿದ್ದಾರೆ. ಅಧ್ಯಕ್ಷರಿಗೆ, ನಮ್ಮ ನಗರಸಭೆ ಅಧ್ಯಕ್ಷರಿಗೆ, ಕಮಿಷನರ್ ಸರ್ಗೆ, ಸಾಹೇಬ್ರಿಗೆ ಎಲ್ಲರಿಗೂ ಸೇರಿಸಿ ಎಲ್ಲ ಹಿರಿಯರು ಎಲ್ಲರೂ ಸಪೋರ್ಟ್ ಮಾಡಿರೋದ್ರಿಂದಲೇ ಇವತ್ತು ಕೆಲಸ ಆಗ್ತಾ ಇದೆ. ಬಾಳ ಇದೆ ಸರ್. ನಾವು ಸಾಹೇಬ್ರಿಗೆ ಡಿಮ್ಯಾಂಡ್ಗೇನು ಬಾಳ ಲಿಸ್ಟೇ ಇದೆ. ಬಟ್ ಏನಂದ್ರೆ ನಮ್ಗೊಂದು ಬೇಜಾರು, ನಾವು ಏನು ಸಿವಿಲ್ ಬಸ್ ಸ್ಟ್ಯಾಂಡ್ ಅನ್ನ ಹೈಟೆಕ್ ಆಗಿ ಮಾಡ್ಬೇಕು ಅಂತ ಒಂದು ಪ್ಲಾನ್ ಎಲ್ಲ ಮಾಡ್ಸಿದ್ವಿ. ಸಾಹೇಬ್ರಿಗೆ ಅದ್ ಹೆಂಗೋ ಇದಾಯ್ತೋ ಏನೋ, ಅದನ್ನ ಅನುದಾನ ಬೇರೆ ಸಮುದಾಯ ಕಟ್ಟೋದಕ್ಕೆ ಅಂತ ಕೊಟ್ರು. ನಾನ್ ಸಾಹೇಬ್ರನ್ನ ಮನವಿ ಮಾಡ್ಕೊಂತೀನಿ, ನಿಮ್ಮ ಅನುದಾನದಲ್ಲಿ ಒಂದು 5 ಕೋಟಿನ ಕೊಟ್ಟು ಹೈಟೆಕ್ ಆಗಿ ನಾವು ಪ್ಲಾನ್ ಮಾಡಿದೀವಿ. ಆಕ್ಚುಲಿ ಅದು ನಾವು ಸಾಯಿಲ್ ಟೆಸ್ಟ್ ಎಲ್ಲ ಮಾಡ್ಸಿದ್ವಿ. ಅದು ರಘುನಂದನ್ ಅವ್ರ ಹತ್ರನೇ ಎಲ್ಲ ಮಾಡ್ಸಿದ್ದು. ಪ್ರತಿಯೊಂದು ಅವ್ರ ಹತ್ರ ಇದೆ. ಸಾಹೇಬ್ರು ಇಡೀ ಶಿರಾ ತಾಲೂಕಿನ ಜನಕ್ಕೆ ಮಾಡ್ಕೊಡೋದು. ಇದು ಬರೀ ಏರಿಯಾ ವಾರ್ಡ್ ಅಂತ ಅಲ್ಲ, ಇಡೀ ಶಿರಾ ತಾಲೂಕಿನ ಜನ ನಮ್ಮ ಶಿರಾನ ಎತ್ತಿ ನೋಡಂಗೆ, ಬಸ್ ಸ್ಟ್ಯಾಂಡ್ ಅಂದ್ರೆ ಒಂದು ಹೈಟೆಕ್ ಆಗಿದೆ ಅನ್ನೋ ರೀತಿಯಲ್ಲಿ ಒಂದು 5 ಕೋಟಿ ಅನುದಾನನ ಹೆಚ್ಚಿಗೆ ಕೊಟ್ಟು ನಮ್ಗೆ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಂತಿದೀನಿ ಸರ್. ಡಿಮಾಲಿಶ್ ಮಾಡ್ಬೇಕಾಗತ್ತೆ, ಅದು ಬಂದಿರೋ ಪ್ರಾಬ್ಲಮ್. ನಿಮ್ಮ ಅಲ್ಲಿ ಅಂಗಡಿಗಳೆಲ್ಲ ಇದೆಯಲ್ಲ, ಅದೆಲ್ಲ ಡಿಮಾಲಿಶ್ ಮಾಡ್ಬೇಕಾಗುತ್ತೆ.